ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ ತ್ರಿಪಕ್ಷೀಯ ಮಾತುಕತೆ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಮಧ್ಯಸ್ಥಿಕೆಯನ್ನ ಪಾಕಿಸ್ತಾನ ವಹಿಸ್ತಾ ಇದೆ. ಈ ಮಾತುಕತೆಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ, ಅಮೆರಿಕ ಬಂದು ಪಾಕಿಸ್ತಾನದ ಜೊತೆ ತಮ್ಮ ಕಂಡೀಷನ್ಸ್ ಗಳನ್ನ ಹೇಳುತ್ತೆ, ಮಾತುಕತೆ ಆಗುತ್ತೆ. ಅದಾದ ನಂತರ ಇರಾನ್ ಬಂದು ಪಾಕಿಸ್ತಾನದ ಜೊತೆಗೆ ಮಾತನಾಡ್ತಾರೆ, ಮಾತುಕತೆಗಳು ನಡೆಯುತ್ತೆ. ಎರಡೂ ಕಡೆಯ ಏನ್ ಕಂಡೀಷನ್ಸ್ಗಳು ಒಪ್ಪಿಗೆ ಆದ್ರೆ ಪಾಕಿಸ್ತಾನ ಇಬ್ರಿಗೂ ಕೂಡ ಕನ್ವೆ ಮಾಡುತ್ತಲ್ವಾ. ಅಮೆರಿಕಾಗೆ ಇರಾನ್ ಏನ್ ಹೇಳಿದೆ ಅನ್ನೋದನ್ನ ಕನ್ವೆ ಮಾಡುತ್ತೆ, ಇರಾನ್ಗೆ ಅಮೆರಿಕ ಏನ್ ಹೇಳಿದೆ ಅನ್ನೋದನ್ನ ಕನ್ವೆ ಮಾಡುತ್ತೆ. ಇಬ್ಬರ ಒಪ್ಪಿಗೆಯೂ ಇದ್ರೆ ಆ ನಂತರದಲ್ಲಿ ಮುಖತಃ ಕೂತು ಮೀಟಿಂಗ್ ನಡೆಯುತ್ತೆ, ಸಭೆ ನಡೆಯುತ್ತೆ. ಯಶಸ್ವಿ ಆಗಲಿ ಅನ್ನೋದು ಇಡೀ ಅರ್ಧ ಜಗತ್ತಿನ ಆಶಯ. ಯಾಕಂತ ಹೇಳಿದ್ರೆ ಎರಡು ದೇಶಗಳ ನಡುವೆ ನಡೀತಾ ಇರುವಂತ ಯುದ್ಧದಿಂದಾಗಿ ಅನೇಕ ದೇಶಗಳು ಸಂಕಷ್ಟದಲ್ಲಿದೆ. ಪರಿಣಾಮವನ್ನ ಇದಾಗಲೇ ಎದುರಿಸ್ತಾ ಇದೆ. ಇವತ್ತಿನ ಸಂಧಾನ ಮಾತುಕತೆ ಯಶಸ್ವಿ ಆಗ್ಲಿ ಅನ್ನೋದನ್ನ ಇಡೀ ಜಗತ್ತು ಎದುರು ನೋಡ್ತಾ ಇದೆ.